ಜಿಪಿಎ ಅಥವಾ ಸ್ಪೆಷಲ್ ಜಿಪಿಎ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ತಿದ್ದುಪಡಿಯ ಬಿಲ್ ಅನ್ನು ತಗೊಬಂದಿದೆ. ಈ ಬಿಲ್ ಬರೋದಕ್ಕಿಂತ ಮೊದಲು ಯಾವುದೇ ಒಂದು ಜಮೀನು ಅಥವಾ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಅದರ ವ್ಯವಹಾರವನ್ನು ಮಾಡೋದಕ್ಕೆ ಜಿಪಿಎನ ಸಾಮಾನ್ಯ ಜಿಪಿಎನ ಕೊಡಲಾಗ್ತಾ ಇತ್ತು. ಹಾಗೇನೆ ಸ್ಪೆಷಲ್ ಜಿಪಿಎನ್ನು ಕೂಡ ಕೊಡಲಾಗ್ತಾ ಇತ್ತು. ಈ ಒಂದು ಜಿಪಿಎನ ನೋಟರಿಯಲ್ಲಿ ಮಾಡಿಸ್ಕೊಂಡು ನೋಟರಿಯಲ್ಲಿ ಅದರ ನಂತರ ಅದನ್ನ ಚಾಲ್ತಿಯನ್ನ ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಕರ್ನಾಟಕ ಏನು ಹೊಸ ಒಂದು ಅಮೆಂಡ್ಮೆಂಟ್ ಅನ್ನ ರಿಜಿಸ್ಟ್ರೇಷನ್ ಆಕ್ಟ್ಗೆ ತಗೊಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಿಪಿಎ ಮುಂದೆ ಏನಾಗುತ್ತೆ, ಸೊ ಇದನ್ನ ತಗೊಬರೋದ್ರಿಂದ ಏನ್ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಈ ಎಲ್ಲ ಅಂಶಗಳನ್ನ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಕರ್ನಾಟಕ ಸರ್ಕಾರ ಈ ಒಂದು ಹೊಸ ತಿದ್ದುಪಡಿಯನ್ನ ತಗೊಬಂದಿದೆ. ಈ ಹೊಸ ತಿದ್ದುಪಡಿಯನ್ನ ರಿಜಿಸ್ಟ್ರೇಷನ್ ಆಕ್ಟ್ 1908 ಇದಕ್ಕೆ ತರಲಾಗಿದೆ. ಈ ಹೊಸ ತಿದ್ದುಪಡಿಯನ್ನ ನಾವು ರಿಜಿಸ್ಟ್ರೇಷನ್ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ 2025 ಅಂತ ಕರೆಯಲಾಗುತ್ತೆ. ಈ ಬಿಲ್ ಅನ್ನ ಪಾಸ್ ಮಾಡಿ ಇದರ ಒಂದು ಸಹಿಗಾಗಿ ರಾಷ್ಟ್ರಪತಿಗಳಿಗೆ ಕಳಿಸಲಾಗಿತ್ತು. ರಾಷ್ಟ್ರಪತಿಯವರು ಇದೇ ತಿಂಗಳು 28/7/2025 ತಮ್ಮ ಅಂಕಿತವನ್ನ ಹಾಕಿದ್ದಾರೆ. ಹಾಗಾಗಿ ಇದೇ ಸೋಮವಾರದಂದೇ ಗೆಜೆಟಿಫಿಕೇಶನ್ ಕೂಡ ಆಗಿರೋದ್ರಿಂದ ಈ ಒಂದು ತಿದ್ದುಪಡಿ ಈಗ ಪ್ರಸ್ತುತ ಜಾರಿಯಲ್ಲಿ ಇದೆ. ಈ ಜಾರಿಯಲ್ಲಿ ಇರುವ ತಿದ್ದುಪಡಿ ಪ್ರಕಾರ ಯಾವುದೇ ಒಂದು ಜಿಪಿಎನ್ನ ಮಾಡಬೇಕಾದ್ರೆ ಅದು ಸಬ್ ರಿಜಿಸ್ಟ್ರಲ್ಲಿ ಮುಖ್ಯವಾಗಿ ರಿಜಿಸ್ಟರ್ ಆಗಿರಬೇಕು. ಸೊ ರಿಜಿಸ್ಟರ್ ಆಗದೆ ಇದ್ರೆ ಅದಕ್ಕೆ ಯಾವುದೇ ಒಂದು ಮಾನ್ಯತೆ ಇರೋದಿಲ್ಲ. ಈ ಹಿಂದೆ ಯಾವುದೇ ಒಂದು ನೀವು ಜಿಪಿಎನ್ನ ಅಥವಾ ನೋಟರಿಯಲ್ಲಿ ಮಾಡಿಸ್ಕೊಂಡಿದ್ರು ಕೂಡ ಇನ್ನು ಮುಂದೆ ಅದನ್ನ ಚಲಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಿಂದೆ ಮಾಡಿಸ್ಕೊಂಡು ಅನಂತರದಲ್ಲಿ ಅದರ ಸ್ವತ್ತುಗಳನ್ನ ಮಾಲೀಕನಿಗೆ ಗೊತ್ತಿಲ್ಲದಂತೆ, ಅಂದ್ರೆ ಜಿಪಿಎನ ಕೊಟ್ಟಂತವರಿಗೆ ಗೊತ್ತಿಲ್ಲದಂತೆ ಮಾರಾಟಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಆ ರೀತಿಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಜಿಪಿಎನ ಪಡ್ಕೊಂಡಂತವರು ಆ ಸ್ವತ್ತಿನ ಒಂದು ವ್ಯವಹಾರವನ್ನ ಮಾರಾಟವನ್ನ ಮಾಡಬೇಕಾದ್ರೆ ಅದನ್ನ ಜಿಪಿಎನ ಕೊಟ್ಟಂತವರು ಬದುಕಿದ್ದಾರೆಯೇ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲೆಗಳನ್ನ ಒದಗಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಸಮಂಜಸವಾಗಿ ಅದರ ವ್ಯವಹಾರ ಇರೋದಿಲ್ಲ. ಸೊ ಹಾಗಾಗಿ ಮತ್ತೆ ಜಿಪಿಎವನ್ನ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡಲೇಬೇಕಾಗಿರುತ್ತೆ ಈ ಒಂದು ತಿದ್ದುಪಡಿ ಪ್ರಕಾರ. ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಜಿಪಿಎನ್ನ ಮಾಡೋದಾದ್ರೆ ಅಥವಾ ಸ್ಪೆಷಲ್ ಜಿಪಿಎನ್ನ ಮಾಡೋದಾದ್ರೆ ಸೊ ಆ ಒಂದು ಜಿಪಿಎನ್ನ ನೀವು ಸಂಬಂಧಪಟ್ಟ ಸಬ್ ರಿಜಿಸ್ಟರ್ಗಳಲ್ಲಿ ಅದನ್ನ ರಿಜಿಸ್ಟರ್ ಮಸ್ಟ್ ಅಂಡ್ ಶುಡ್ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅಂತ ಒಂದು ಜಿಪಿಎ ಮಾಡಿಸ್ಕೊಂಡ್ರು ಕೂಡ ಅಂತ ಏನು ನೋಟರಿಯಲ್ಲಿ ಆಗಲಿ ಅಥವಾ ಒಂದು ಕಾಗದ ಪತ್ರದಲ್ಲಿ ಮಾಡಿಸ್ಕೊಂಡಿದ್ರೆ ಅಂತ ಒಂದು ಜಿಪಿಎ ಅಷ್ಟು ಸಮಂಜಸ ಆಗಿರೋದಿಲ್ಲ. ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿನ ರೀತಿಯಲ್ಲಿ ಅದು ಯಾವುದೇ ಒಂದು ಮಾನ್ಯತೆಯನ್ನ ಪಡ್ಕೊಂಡಿರೋದಿಲ್ಲ. ಸೊ ಹಾಗೇನೆ ಜಿಪಿಎನ್ನ ಎಕ್ಸಿಕ್ಯೂಟ್ ಮಾಡುವಂತಹ ದಿನಕ್ಕೆ, ಅಂದ್ರೆ ಬೇರೆಯವರಿಗೆ ಆ ಸ್ವತ್ತನ್ನ ಬರ್ಕೊಡುವಂತ ದಿನಕ್ಕೆ ಅಥವಾ ರಿಜಿಸ್ಟರ್ನ ಮಾಡ್ಕೊಡುವಂತ ದಿನಕ್ಕೆ ಜಿಪಿಎನ್ನ ಯಾರು ಕೊಟ್ಟಿದ್ರು ಅವರು ಕೂಡ ಬದುಕಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದಾಖಲೆಗಳನ್ನ ಒದಗಿಸಬೇಕಾಗಿರುತ್ತೆ. ಸೊ ಈ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಜಿಪಿಎನ ಪಡ್ಕೊಂಡು ಅವ್ರು ಬದುಕಿದ್ದಾರೋ ಸತ್ತಿದ್ದಾರೋ ಅವ್ರ ಗಮನಕ್ಕೂ ಬರ್ದೇನೆ ಆ ಒಂದು ಪ್ರಾಪರ್ಟಿಗಳನ್ನು ಡಿಸ್ಪೋಸಲ್ ಮಾಡಿ ಅದರ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದು ಹಲವಾರು ಪ್ರಕರಣಗಳಲ್ಲಿ ನೋಡಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಆ ರೀತಿಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಂಡೀಷನ್ ಅನ್ನು ಹಾಕಿ ಈ ಒಂದು ತಿದ್ದುಪಡಿಯನ್ನ ಪ್ರಮುಖವಾಗಿ ಜಿಪಿಎಗೆ ಸಂಬಂಧಪಟ್ಟಂತೆ ತರಲಾಗ್ತಾ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಒಂದು ಜಿಪಿಗೆ ಸಂಬಂಧಪಟ್ಟಂತೆ ಒಂದು ಅವ್ಯವಹಾರಗಳನ್ನ ನಡೆಯೋದನ್ನ ಈ ಮೂಲಕ ತಡಿಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ತಿದ್ದುಪಡಿಯನ್ನ ಕರ್ನಾಟಕ ಸರ್ಕಾರ ರಿಜಿಸ್ಟ್ರೇಷನ್ ಆಕ್ಟ್ 1908ಗೆ ತಂದಿದೆ. ಸೊ ಹಾಗಾಗಿ ಇನ್ನು ಮುಂದೆ ಈ ಒಂದು ಜಿಪಿಎ ಅಥವಾ ಸ್ಪೆಷಲ್ ಜಿಪಿಎ ಏನಿದೆ ಇವುಗಳ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಮಾಡಬಹುದಾಗಿದೆ. ಸೊ ಈಗಾಗಲೇ ಅಂದ್ರೆ ಯಾವುದೇ ಒಂದು ಜಿಪಿಎನ ಮಾಡ್ಕೊಂಡಿದ್ರೆ ಅಥವಾ ನೋಟರಿಯಲ್ಲಿ ಮಾಡ್ಕೊಂಡಿದ್ರೆ ಅದು ಇನ್ನು ಮುಂದೆ ಕಾನೂನು ರೀತಿಯಲ್ಲಿ ಊರ್ಜಿತ ಆಗಿರೋದಿಲ್ಲ ಅನ್ನೋದನ್ನ ಈ ಮೂಲಕ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ.